ಅನದರ್ ಡೇ ಅನದರ್ ವ್ಲಾಗ್. ಹಾಯ್, ಇವತ್ತು ಸಂಡೇ ವ್ಲಾಗ್ ಮಾಡ್ಲಿಕತ್ತೀನಿ. ನನ್ನ ದಿನ ಹೆಂಗಿತ್ತಂತ ಹೇಳಿ ತೋರಿಸ್ತೀನಿ. ಸೊ ಇದೀರಲ್ಲ ಎಲ್ಲರೂ, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಡೇ ಅದನ್ನ ಏಳ್ಲಿಕ್ಕನ ಲೇಟ್ ಆಗಿತ್ತು ಸ್ವಲ್ಪ. ಸೊ ಎದ್ ಕೂಡಲೇ ಚಾದು ಕುಡಿದು 10-12 ದಿನದ್ದು ಕೆನಿ ಕೂಡಿತ್ತು. ಸೊ ಬೆಣ್ಣೆ ತೆಗಿಯೋಣ ಅಂತ ಹೇಳಿ ನಾನು ಬೆಣ್ಣೆ ತೆಗಿಲಿಕತ್ತಿದ್ದೆ. ಆ್ಯಂಡ್ ಯೂಶ್ವಲಿ ನಾನು ಯಾವಾಗೂ ಮನೆ ಒಳಗನ ಬೆಣ್ಣೆ ತುಪ್ಪ ಎಲ್ಲ ಮಾಡ್ಕೊಳ್ಳೋದು. ಹಬ್ಬದ ಟೈಮ್ ಒಳಗದು ತುಪ್ಪ ಒಮ್ಮೊಮ್ಮೆ ಕಡಿಮೆ ಬೀಳ್ತದ, ಅವಾಗಷ್ಟ ನಾನು ಹೊರಗಿಂದ ಕೊಂಡು ತರಿಸ್ತೇನೆ. ಅಡಿಗೆ ಮನೆ ಒಳಗೆ ಎಷ್ಟೇ ಕೇರ್ಫುಲ್ ಇದ್ರು ಏನಿಲ್ಲ ಏನು ಮರಿತೇವಿ. ಹಂಗೆ ಮಿಕ್ಸರ್ಗೆ ನಾನು ಗ್ಯಾಸ್ಕೆಟ್ ಹಾಕೋದು ಮರ್ತಿದ್ದೆ. ಹಿಂಗಾಗಿ ಮಜ್ಜಿಗೆ ಎಲ್ಲ ಹೊರಗನ ಸಿಡಿಲಿಕತ್ತಿದ್ದು. ಆಮೇಲೆ ಮತ್ತೆ ನೆನಪು ಮಾಡಿಕೊಂಡು ಹಾಕಿದೆ. ನನ್ನ ಮಿಕ್ಸಿ ಆವಾಜ್ ಕೇಳಿ ನನ್ನ ಮಗ ಎದ್ದು ಬಂದಿದ್ದ. ಏನು ಮಾಡ್ಲಿಕತ್ತಾಳ ನಮ್ಮ ಅವ್ವ ನೋಡ್ಲಿಕ್ಕಂತ ಹೇಳಿ ಅವ್ನಿಗೆ ಏನೋ ಒಂದು ಹೇಳಿ ಕಳಿಸಿದೆ ಮತ್ತೆ ಮಲ್ಕೊಳ್ಳಿಕ್ಕೆ. ಈ ಬೆಣ್ಣೆ ತೆಗೆದಿದ್ದ ಮಜ್ಜಿಗೆ ನೀವೇನಾರು ಕುಡಿಲಿಕತ್ತಿದ್ರ ಆ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಮಜ್ಜಿಗೆ ಒಳಗೆ ಏನೂ ನ್ಯೂಟ್ರಿಷನ್ ಇರಂಗಿಲ್ಲ, ಬರೀ ಹಾಲು ಮತ್ತು ಕೆನಿದ ಫ್ಯಾಟ್ ಅಷ್ಟನೇ ಇರ್ತದ. ಬೇಕಂದ್ರೆ ಈ ಮಜ್ಜಿಗೆಲೆ ನೀವು ಪಳಗೆ ಮಾಡ್ಕೊಂಡು ಅನ್ನ ಪಳಗೆ ತಿನ್ಬೋದು. ಆದ್ರೆ ಈ ಬೆಣ್ಣೆ ತೆಗೆದಿದ್ದ ಮಜ್ಜಿಗೆನ ನೀವು ಗಿಡಕ್ಕೆ ಉಪಯೋಗಿಸ್ಕೋಬಹುದು. ಹೆಂಗ್ ಗೊತ್ತೇನ, ಎಷ್ಟು ಮಜ್ಜಿಗೆ ಬಂದಿರ್ತದಲ್ಲ ಅದರ 4ರಷ್ಟು ಅದಕ್ಕೆ ನೀರು ಸೇರಿಸಿ ಅದನ್ನ ಗಿಡಕ್ಕೆ ಹಾಕ್ರಿ. ಇದು ಗಿಡಕ್ಕೆ ಬಹಳ ಚಲೋ ಆಕ್ಚುಲಿ. ಇದಿಷ್ಟು ಬೆಣ್ಣೆ ತೆಗೆದು ತುಪ್ಪ ಕಾಸಿ ನಾಷ್ಟ ಮಾಡಿ ಎಲ್ಲ ಅನ್ನೋತನ ಅಂದ್ರೆ ಮಧ್ಯಾಹ್ನ ಆಗೇಬೇಕು. ಸೊ ಮಧ್ಯಾಹ್ನಕ್ಕೆ ಹೆಚ್ಚೇನು ಮಾಡ್ಲಿಲ್ಲ, ಬರೀ ಮನೆಯೊಳಗೆ ಯಾವ ಪಲ್ಯ ಇದ್ದು ಅವನ್ನಷ್ಟು ಕಟ್ ಮಾಡ್ಕೊಂಡು ಬಿಸಿ ಬಿಸಿ ಪಲಾವ್ ಮಾಡಿದೆ. ಪಲಾವ್ ತಿಂದು ಜೋಳದ ಹಿಟ್ಟಷ್ಟು ಖಾಲಿ ಆಗಿತ್ತು. ಜೋಳದ ಹಿಟ್ಟು ಗಿರಣಿ ಕೊಡ್ಬೇಕಾಗಿತ್ತು ಬೀಸ್ಲಿಕ್ಕೆ, ಅಂದ್ರ ಜೋಳ ಸ್ವಚ್ಛ ಮಾಡಿ ಗಿರಣಿ ಕೊಡ್ಬೇಕಾಗಿತ್ತು. 1-2 ಕಿಲೋ ಜೋಳ ಕೇರಿ ಸ್ವಚ್ಛ ಮಾಡಿ ಡಬ್ಬಿಗೆ ಹಾಕಿ ಇಟ್ಟೆ. ಆಮೇಲೆ ಕಾರ್ತಿಕ ಮಾಸದ ಬಗ್ಗೆ ಒಂಚೂರು ಮಾತಾಡೋಣಂತ. ಕಾರ್ತಿಕ ಮಾಸ ವಿಷ್ಣು ಮತ್ತು ಶಿವಗ ಅತ್ಯಂತ ಪ್ರಿಯವಾದಂತಹ ಮಾಸ. ಇತ್ತೀಚೆಗೆ ನನಗೂ ಕೆಲಸದ ನಡುವು ನಾಮ ಜಪ ಮಾಡ್ಲಿಕ್ಕೆ ಆಗವಲ್ದು. ಅಂದ್ರೆ ಮಾಡ್ತೇನಿ, ಆದ್ರೆ ಜಪಮಾಲ ತಗೊಂಡು ಒಂದ್ ಕಡೆ ಕೂತು ನಾಮ ಜಪ ಮಾಡೋದು ಬಹಳ ತ್ರಾಸ ಆಗ್ಯದ. ಬಟ್ ನಾನು ಹಿಂಗ ಏನಾರ ಕೆಲಸ ಮಾಡ್ತಿರ್ತೇನಲ್ಲ ಅವಾಗ ಕಂಪಲ್ಸರಿ ನಾಮ ಜಪ ಮಾಡ್ಕೋತನ ಕೆಲಸ ಮಾಡ್ತಿರ್ತೇನಿ. ಕಾರ್ತಿಕ ಮಾಸದಾಗ 1 ರೌಂಡ್ ನಾಮ ಜಪ ಅಂದ್ರೆ 108 ಸಲ 1 ಸಲ ನಾಮ ಜಪ ಮಾಡಿದ್ರೆ ಅಂದ್ರ 1000 ಸಲ ನಾಮ ಜಪ ಮಾಡಿದಷ್ಟು ಪುಣ್ಯ ಬರ್ತದಂತ. ಸೊ ಡೆಫಿನೆಟ್ಲಿ ಮಿಸ್ ಮಾಡ್ಬೇಡ್ರಿ. ಇನ್ನು ಯಾರೆಲ್ಲ ನಾಮ ಜಪ ಮಾಡ್ಲಿಕ್ಕೆ ಚಾಲು ಮಾಡ್ರಿ. ನಾಮ ಜಪದ್ದು ಬಹಳಷ್ಟು ಬೆನಿಫಿಟ್ಸ್ ಅವ. ನಾ ಅದ್ರ ಬಗ್ಗೆ ವ್ಲಾಗ್ ಮಾಡ್ತೇನೆ ಅಂತ ಹೇಳೇನಿ. ಸೊ ಡೆಫಿನೆಟ್ಲಿ ಇಂದಿಲ್ಲ ನಾಳೆ ಅದ್ರ ಬಗ್ಗೆ ಸಪ್ರೇಟ್ ವ್ಲಾಗ್ ಮಾಡ್ತೇನೆ. ಯಾಕೆ ಮಾಡ್ಬೇಕು, ಏನೆಲ್ಲ ಬೆನಿಫಿಟ್ಸ್ ಅವ ಅಂತ ಹೇಳಿ ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೇನೆ. ಇದಿಷ್ಟು ಜೋಳ ಸ್ವಚ್ಛ ಮಾಡಿಟ್ಟು ನನಗ ನಿದ್ದೆ ಬರ್ಲಿಕತ್ತಿತ್ತು ಫುಲ್. ಸೊ ನಾನು ಮಲ್ಕೊಳ್ಳಿಕ್ಕೆ ಹೋದೆ. ಇದಾಗಿತ್ತು ನಂದು ಮಾರ್ನಿಂಗ್ ಟು ಆಫ್ಟರ್ನೂನ್ ಸಂಡೇ ವ್ಲಾಗ್. ಸೊ ಮತ್ತೆ ಇನ್ನೊಂದು ವ್ಲಾಗ್ ಅಥವಾ ಇನ್ನೊಂದು ರೆಸಿಪಿ ಜೊತೆ ನಾನು ಸಿಗ್ತೀನಂತ. ಬಾಯ್ ಬಾಯ್.